ಬಾಗಲಕೋಟೆ ಜಿಲ್ಲೆ ಹುನಗುಂದ ತಾಲೂಕಾ ವಿಶ್ವಕರ್ಮ ಕಟ್ಟಡ ಕಾರ್ಮಿಕರ ಕಾರ್ಪೆಂಟರ ಸಂಘ ಹಾಗೂ ಹುನಗುಂದ ಮತ್ತು ಇಳಕಲ್ಲ ಉಭಯ ತಾಲೂಕು ಆಡಳಿತಗಳ ಮತ್ತು ವಿಶ್ವಕರ್ಮ ಸಮಾಜ ಬಾಂಧವರ ಸಹಯೋಗದಲ್ಲಿ ದಿನಾಂಕ ಸೆಪ್ಟೆಂಬರ್ 17, 2024 ರಂದು ವಿಶ್ವಕರ್ಮ ಪೂಜಾ ಮಹೋತ್ಸವದ ಭಾವಚಿತ್ರದ ರಥೋತ್ಸವದ ಮೆರವಣಿಗೆಯು ಮುಂಜಾನೆ 11 ಗಂಟೆಗೆ ಹಾಗೂ ವೇದಿಕೆ ಕಾರ್ಯಕ್ರಮವು ಮಧ್ಯಾಹ್ನ 2 ಗಂಟೆಗೆ ಹುನಗುಂದ ಪಟ್ಟಣದ ಗುರುಭವನದಾವರಣದಲ್ಲಿ ಪಾಲತಿಯ ಶ್ರೀಕ್ಷೇತ್ರ ಮೌನೇಶ್ವರ ಮಠದ ಶ್ರೀನೀಲಕಂಠ ಮಹಾಸ್ವಾಮಿಗಳು ಪಂಚಾನನ ಗುರುಗಳು ಮತ್ತು ಶ್ರೀಗುರಪ್ಪಯ್ಯ ಮಹಾಸ್ವಾಮಿಗಳು ಪಂಚಾನನ ಗುರುಗಳ ದಿವ್ಯ ಸಾನ್ನಿಧ್ಯದಲ್ಲಿ ಹಾಗೂ ತಿಪ್ಪಣ್ಣ ಕಮ್ಮಾರರ ಅಧ್ಯಕ್ಷತೆಯಲ್ಲಿ ಜರುಗಿತು. ಮೊದಲಿಗೆ ವಿಶ್ವಕರ್ಮನವರ ಭಾವಚಿತ್ರದ ರಥೋತ್ಸವದ ಮೆರವಣಿಗೆಯು ಹುನಗುಂದ ಪಟ್ಟಣದ ತಹಶೀಲ್ದಾರರ ಕಾರ್ಯಾಲಯದಾವರಣದಿಂದ ಮುತ್ತೈದೆಯರು ಕುವಂಬ್ರಿಯರ ಕುಂಭಮೇಳ ಹಾಗೂ ಪುರವಂತಿಕೆ ಶಸ್ತ್ರನೃತ್ಯ ಮೇಳ ಮತ್ತು ಬಾಜಾಭಜಂತ್ರಿಗಳ ವಾದ್ಯಮೇಳ ಹಾಗೂ ಪಟಾಕಿ ಸಿಡಿತದ ಅಬ್ಬರದಲ್ಲಿ ಸಾಗಿದ ಮೆರವಣಿಗೆಯು ಪಟ್ಟಣದ ಪ್ರಮುಖ ಬೀದಿಗಳಲ್ಲಿ ಸಂಚರಿಸಿ ವೇದಿಕೆ ಸ್ಥಳವಾದ ಗುರುಭವನಕ್ಕೆ ತಲುಪಿತು. ನಂತರ ಜರುಗಿದ ವೇದಿಕೆ ಕಾರ್ಯಕ್ರಮದಲ್ಲಿ ರಾಜ್ಯ ವಿಶ್ವಕರ್ಮ ಸಂಘದ ಕಾರ್ಯದರ್ಶಿಗಳಾದ ವಿವಿಗೌಡರರು ಪ್ರಾಸ್ತಾವಿಕ ಪರ ಮತ್ತು ಉಪನ್ಯಾಸ ಪರ ಮಾತುಗಳನ್ನಾಡಿ ವಿಶ್ವಕರ್ಮೆಂದರೆ ಸಕಲ ಬಲ್ಲವನೆಂದು ಸಂಸ್ಕೃತದಲ್ಲಿದ್ದನ್ನು ಉಲ್ಲೇಖಿಸುತ್ತಾ ನಂತರ ಋಗ್ವೇದದ ಪ್ರಕಾರ ಸೃಷ್ಟಿಯ ದೇವತೆಗಳಿಗೆ ರೂಪ ನೀಡಿದ ಮತ್ತು ಸ್ಕಂದಪುರಾಣ ಪ್ರಕಾರ ಧರ್ಮಋಷಿಯ 8ನೇಯ ಅವತಾರ ಪುರುಷನಾಗಿ ಜನಿಸಿದವನೇ ವಿಶ್ವಕರ್ಮನಾಗಿದ್ದಾನೆಂದರು. ನಂತರ ಮಹಾಭಾರತದಲ್ಲಿ ಜನ್ಮ ತಾಳಿದ ತರುವಾಯ ಅಮರಾವತಿ ಪಟ್ಟಣದಲ್ಲಿ ಸಕಲ ದೇವತೆಗಳ ನಿರ್ಮಾಣ, ಶ್ರೀಲಂಕೆಯಲ್ಲಿ ಸ್ವರ್ಣಮಂದಿರ ನಿರ್ಮಾಣ, ಕೃಷ್ಣನಿಗೆ ದ್ವಾರಕಾನಗರಿಯ ನಿರ್ಮಾಣ, ವಿಷ್ಣುವಿಗೆ ಸುದರ್ಶನ ಚಕ್ರ, ಇಂದ್ರನಿಗೆ ವಜ್ರಾಯುಧ, ಕರ್ಣನಿಗೆ ಕರ್ಣಕುಂಡುಲ, ಶಂಕರನಿಗೆ ತ್ರಿಶೂಲ, ರಾವಣನಿಗೆ ಪುಷ್ಪಕ ವಿಮಾನ ಸಿದ್ಧಪಡಿಸಿದ್ದಲ್ಲದೆ ಪ್ರಸ್ತುತ ಸರ್ವಜಾತಿ ಮತ್ತು ಜನಾಂಗದವರಿಗೆ ಅವಶ್ಯವಿರುವ ಆಯುಧ ಆಭರಣಗಳನ್ನು ಸಿದ್ಧಪಡಿಸಿ ನೀಡಿ ಒಗ್ಗೂಡಿಸಿಕೊಂಡು ಹೋಗುವ ಅದು ಏಕೈಕರ್ಮೆಂದರೆ ವಿಶ್ವಕರ್ಮವಾಗಿದೆ ಎಂದು ಬಣ್ಣಿಸಿದರು. ಆದರೆ ಪ್ರಸ್ತುತ ಸಮಾಜದಲ್ಲಿ 5 ಕೌಶಲಯುಕ್ತ ಕಸಬುಗಳೊಂದಿಗೆ ಸೌಂದರ್ಯ ನೀಡುತ್ತಿರುವ ಸಮಾಜದಲ್ಲಿ ಒಗ್ಗಟ್ಟಿನ ಕೊರತೆ, ಬಿರುಕಿನ ಬೆಳವಣಿಗೆಗೆ ಬೇಸರ ವ್ಯಕ್ತಪಡಿಸಿದರು. ನಂತರ ಕರ್ನಾಟಕ ವೀರಶೈವಲಿಂಗಾಯತ ಅಭಿವೃದ್ಧಿ ನಿಗಮದ ಅಧ್ಯಕ್ಷರು ಹಾಗೂ ಕ್ಷೇತ್ರದ ಶಾಸಕ ವಿಜಯಾನಂದ ಕಾಶಪ್ಪನವರರು ಉದ್ಘಾಟನಾಪರ ಮಾತುಗಳನ್ನಾಡಿ ಜಗತ್ತಿನ ಸಕಲ ಜೀವಿಗಳಿಗೆ ಬ್ರಹ್ಮನು ಸೃಷ್ಟಿಸಿದರೆ ಜೀವಿಗಳಿಗೆ ಅವಶ್ಯವಿರುವ ವಸ್ತುಗಳನ್ನು ಮತ್ತು ಹುಲ್ಲುಕಡ್ಡಿಗೂ ಸಹ ಮೂರ್ತರೂಪ ನೀಡಿ ಕೇವಲ ಮನುಷ್ಯ ಕುಲಕ್ಕೆ ಮಾತ್ರವಲ್ಲದೆ ಸೃಷ್ಟಿಕರ್ತನಿಗೆ ಮೆಚ್ಚುಗೆಗೆ ಪಾತ್ರವಾಗಿದ್ದು ವಿಶ್ವಕರ್ಮವಾಗಿದೆ ಎಂದು ಉದ್ಘರಿಸಿದರು. ನಂತರ ವಿಶ್ವಕರ್ಮ ಸಮಾಜ ಬಾಂಧವರು ಭಿನ್ನಾಭಿಪ್ರಾಯ ಬದಿಗೊತ್ತಿ ಒಗ್ಗೂಡಿಸಿಕೊಂಡು ಮುಖ್ಯವಾಹಿನಿಗೆ ಬರುವ ಕೆಲಸ ನಿಮ್ಮಿಂದಾಗಬೇಕೆಂದು ಕರೆ ನೀಡಿದರು. ನಂತರ ಸರ್ಕಾರದಿಂದ ಸ್ಥಾಪನೆಗೊಂಡ ವಿಶ್ವಕರ್ಮಾಭಿವೃದ್ಧಿ ನಿಗಮದಿಂದ ಸಿಗುವ ಸೌಲಭ್ಯಗಳನ್ನು ಸದುಪಯೋಗ ಪಡೆದುಕೊಳ್ಳುವಂತೆ ಹಾಗೂ ಸಮಾಜವು ಮಂದಿರ ನಿರ್ಮಾಣಕ್ಕೆ ಮಾಡಿರುವ ಸಂಕಲ್ಪಕ್ಕೆ ಸರ್ಕಾರದಿಂದಾಗಲಿ ಇಲ್ಲವೇ ವ್ಯಕ್ತಿಗತವಾಗಲಿ ತಮ್ಮ ತಂದೆಯವರಾದ ಲಿಂಗೈಕ್ಯ ಸಚಿವರಾದ ಎಸ್.ಆರ್. ಕಾಶಪ್ಪನವರರ ಕಾಲದಿಂದಲೂ ನಿಮ್ಮೊಂದಿಗೆ ಇದ್ದೇವೆ. ಹಾಗಾಗಿ ಮುಂದೆಯೂ ಸಹ ನಿಮ್ಮ ಸಮಾಜದ ಪ್ರತಿಯೊಂದು ಆಗು ಹೋಗುಗಳಲ್ಲಿ ಜತೆಯಾಗಿರುತ್ತೇನೆಂದು ಭರವಸೆ ನೀಡಿದರು. ನಂತರ ಭಾರತದ ತತ್ವ ಸಿದ್ಧಾಂತೊಪ್ಪಿಕೊಂಡು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ನೀಡಿದ ಸಂವಿಧಾನದ ತಹಳದಿಯಲ್ಲಿ ಒಂದಾಗಿ ನಡೆಯುತ್ತಾ ಜಾತ್ಯತೀತ ತತ್ವವನ್ನು ಪಾಲಿಸೋಣೆಂದು ಕರೆ ನೀಡಿದರು. ಈ ಒಂದು ಸಮಾರಂಭದಲ್ಲಿ ಅಧ್ಯಕ್ಷತೆ ವಹಿಸಿದ ತಿಪ್ಪಣ್ಣ ಕಮ್ಮಾರರು ಅಧ್ಯಕ್ಷೀಯ ಸಮಾರೋಪ ಭಾಷಣ ನೆರವೇರಿಸಿದರೆ ಶ್ರೀಗಳು ಆಶೀರ್ವಚನ ನೀಡಿದರು. ಏತನ್ಮಧ್ಯೆ ಕಾರ್ಯಕ್ರಮದಲ್ಲಿ ಅತಿಥಿ ಗಣ್ಯಮಾನ್ಯರಿಗೆ ಸನ್ಮಾನ ಮತ್ತು ಮಕ್ಕಳಿಂದ ಭರತನಾಟ್ಯ ನೃತ್ಯವೂ ಪ್ರದರ್ಶನ ಜರುಗಿತು. ಹಾಗೂ ಕಾರ್ಯಕ್ರಮದ ನಿರೂಪಣೆಯನ್ನು ನಿವೃತ್ತ ಶಿಕ್ಷಕರಾದ ಜೆಎಸ್ ಬಡಿಗೆರರು ನೆರವೇರಿಸಿದರು. ಹಾಗೂ ಕಾರ್ಯಕ್ರಮದಲ್ಲಿ ಮುಖಂಡರಾದ ವಿಜಯ ಮಹಾಂತೇಶ ಗದ್ದನಕೇರಿ, ತಾಲೂಕಿನ 5 ಗ್ಯಾರಂಟಿಗಳ ಅಧ್ಯಕ್ಷರಾದ ಮುತ್ತಣ್ಣ ಕಲ್ಗೂಡಿ ಹಾಗೂ ಹುನಗುಂದ ತಾಲೂಕು ತಹಶೀಲ್ದಾರರಾದ ನಿಂಗಪ್ಪ ಬಿರಾದಾರ, ಇಳಕಲ್ಲ ತಾಲೂಕು ತಹಶೀಲ್ದಾರರಾದ ಎಸ್.ಬಿ. ಕೂಡಲಗಿ, ಸಮಾಜದ ಹಿರಿಯರಾದ ವೀರಭದ್ರಪ್ಪ ಹಿಪ್ಪರಗಿ ಸೇರಿದಂತೆ ಇತರರು ವೇದಿಕೆ ಅಲಂಕರಿಸಿದ್ದರು. ಹಾಗೂ ಸಂಘದ ಅಧ್ಯಕ್ಷರಾದ ಮೌನೇಶ ಕಮ್ಮಾರ, ಉಪಾಧ್ಯಕ್ಷರಾದ ಶೇಖರ ವಿ ಬಡಿಗೇರ, ಪ್ರಧಾನ ಕಾರ್ಯದರ್ಶಿ ಮೌನೇಶ ಬಡಿಗೇರ ಸೇರಿದಂತೆ ಇತರೆ ಪದಾಧಿಕಾರಿಗಳು ಈ ಕಾರ್ಯಕ್ರಮದ ಆಯೋಜನೆಯನ್ನು ಮಾಡಿದ್ದರು. ಹಾಗೂ ಕಾರ್ಯಕ್ರಮದಲ್ಲಿ ಸಮಾಜದ ಗುರು ಹಿರಿಯರು, ತಾಯಂದಿರು, ಯುವತಿಯರು, ಯುವಕರು, ಮಕ್ಕಳು ಉಪಸ್ಥಿತರಿದ್ದರು. ಲೋಕನಾಯಕ ನ್ಯೂಸ್ ಬ್ಯೂರೋ ರಿಪೋರ್ಟ್ ಹುನಗುಂದ.
ಸ್ವಾಮಿ ಹಾಗೂ ಶ್ರೀ ಕುರುಬು ತಾಲೂಕಿನ ವಿಶ್ವಕರ್ಮ ಎಂದರೆ ಸಂಸ್ಕೃತದಲ್ಲಿ ಎಲ್ಲ ಬಲ್ಲವನು ಎಂದು ಉಲ್ಲೇಖಿಸಲಾಗಿದೆ. ಎಲ್ಲ ಸಾಧಿಸಿದವನು ಎಂದರ್ಥ. ಋಗ್ವೇದದ ಪ್ರಕಾರ ಇದು ಸೃಷ್ಟಿ ದೇವತೆ ಅಮೂಲ್ಯ ರೂಪವನ್ನು ಇಡೀ ಜಗತ್ತಿಗೆ ನಿರ್ಮಾಣ ಮಾಡತಕ್ಕಂಥ ಭಗವಂತನನ್ನ ಆ ಋಗ್ವೇದದಲ್ಲಿ ಕೂಡ ಉಲ್ಲೇಖಿಸಲಾಗಿದೆ. ಸ್ಕಂದ ಪುರಾಣ ಪ್ರಕಾರ ಒಂದು ದಂತಕ್ಕೆ ಕಥೆಯ ಪ್ರಕಾರ ಧರ್ಮ ಋಷಿಯ ಎಂಟನೇ ಮಗನಾದ ಪ್ರಜಾಸ ಇವರ ಮಗನೇ ಭಗವಂತ ಶ್ರೀ ವಿಶ್ವಕರ್ಮ. ಮಹಾಭಾರತದಲ್ಲಿ ಕೂಡ ವಿಶ್ವಕರ್ಮರ ಜನ್ಮ ಆಗ್ತಾ ಇದೆ. ವಿಶ್ವಕರ್ಮ ಎಲ್ಲ ದೇವತೆಗಳಿಗೆ ಅಮರಾವತಿ ಪಟ್ಟಣವನ್ನು ನಿರ್ಮಿಸಿಕೊಟ್ಟಿದ್ದಾನೆ. ಅದಲ್ಲದೆ ಶ್ರೀಲಂಕಾದಲ್ಲಿ ಯಕ್ಷರಿಗೆ ಲಂಕೆಯ ಪುರವನ್ನು ಬಂಗಾರದಲ್ಲಿ ಸ್ವರ್ಣ ಮಂದಿರ ಕೂಡ ನಿರ್ಮಾಣ ಮಾಡಿ ಕೊಟ್ಟಿದ್ದಾರೆ. ಕೃಷ್ಣನಿಗೆ ದ್ವಾರಕಾ ಪಟ್ಟಣವನ್ನು, ವಿಷ್ಣುವಿನಿಗಾಗಿ ಸುದರ್ಶನ ಚಕ್ರವನ್ನು, ಇಂದ್ರನಿಗೆ ವಜ್ರಾಯುಧವನ್ನು, ಶಂಕರನಿಗೆ ತ್ರಿಶೂಲವನ್ನು, ಕರ್ಣನಿಗೆ ಕುಂಡಲವನ್ನು, ಶಂಕರನಿಗೆ ತ್ರಿಶೂಲವನ್ನು, ರಾವಣನಿಗೆ ಪುಷ್ಪಕ ವಿಮಾನವನ್ನು ಭಗವಾನ್ ವಿಶ್ವಕರ್ಮನು ನಿರ್ಮಾಣ ಮಾಡಿಕೊಂಡು ವಂಶಸ್ಥರಾಗಿ ನಾವು ಎಲ್ಲ 5 ಕಸಬುಗಳನ್ನು ಮಾಡ್ತಾ ಈ ಜಗತ್ತಿಗೆ ಎಲ್ಲ ಕಾರ್ಯಗಳಿಗೂ ಕೂಡ ನಾವು ಸಹಕಾರಿಯಾಗಿ ಕೆಲಸ ಮಾಡ್ತಾ ಇದ್ದೇವೆ. ಆದರೆ ನಮ್ಮಲ್ಲಿ ಈ ಒಗ್ಗಟ್ಟಿನ ಕೊರತೆ ಸ್ವಲ್ಪ ಯಾಕೆ ಜಾಸ್ತಿನೇ ಕೊರತೆ ಕಂಡು ಬರ್ತಾ ಇದೆ. ಹೀಗಾಗಿ ನಮ್ಮಲ್ಲಿ ಯಾವುದೇ ಭೇದ ಭಾವವನ್ನು ಮಾಡದೆ ನಾವೆಲ್ಲರೂ 5 ಕಸಬುಗಳನ್ನು ಮಾಡ್ತಾ ಇದ್ದೀವಲ್ಲ, ನಾವೆಲ್ಲರೂ ಸೇರಿ ಒಳ್ಳೆಯ ರೀತಿಯಿಂದ ಒಗ್ಗಟ್ಟಿನಿಂದ ಕೂಡಿದರೆ ಈ ಒಂದು ಭಾರತ ದೇಶದಲ್ಲಿ ಈ ಸಂಸ್ಕೃತಿಯನ್ನು ಉಳಿಸತಕ್ಕಂಥ ಒಂದು ಸಮಾಜ ಇದೆ ಅಂತ ಹೇಳೋದು ಎಲ್ಲರಿಗೂ ಗೊತ್ತಾಗ್ತಾ ಇದೆ. ನಾವು ಈ ಹಿಂದೆ ಈ ಹುಣಗುಂದದಲ್ಲಿ ಸುಮಾರು 1990 ಮತ್ತು 2000 ಇಸ್ವಿಯಲ್ಲಿ ಈ ಸಮಾಜ ವಿಕಾಸ ಸಂಸ್ಥೆ ಹುಣಗುಂದ ತಿಳ್ಕೊಂಡು ನಾವಿಲ್ಲಿ ನಿರ್ಮಾಣ ಮಾಡಿದ್ವಿ. ಆ ಸಂಘವನ್ನು ರಿಜಿಸ್ಟ್ರೇಷನ್ ಮಾಡಿಸಿ ನಂತರ ನಾನು ತಾಲೂಕಾ ಅಧ್ಯಕ್ಷನಾಗಿ ಕೆಲಸ ನಿರ್ವಹಿಸಿ ಹಾಗೂ ತಿಪ್ಪಣ್ಣವರು ಉಪಾಧ್ಯಕ್ಷರಾಗಿ ಹೀಗೆ ಒಟ್ಟಿಕೊಂಡು ಸುಮಾರು 2 ಕೋಟಿಯಿಂದ ಹೆಚ್ಚಿಗೆ ಆ ಒಂದು ವಿಶ್ವಕರ್ಮ ಸಮಾಜಕ್ಕೆ ನಾವು ಆಸ್ತಿಯನ್ನು ಮಾಡಿಕೊಟ್ಟಿದ್ದೇವೆ. ಈ ಇಬ್ಬರು ದಾನಿಗಳಿಂದ ಈ ಹುನಗುಂದ ಪಟ್ಟಣದಲ್ಲಿ ಆ ಒಂದು ಮಂದಿರವು ಕೂಡ ನಿರ್ಮಾಣವಾಗಿದೆ. ಬ್ರಹ್ಮ ಅಂತೇಳಿ ನಾವೆಲ್ಲ ಮೆಚ್ಚಿದಂತು. ಜೀವಂತ ಜೀವಗಳನ್ನ ಸೃಷ್ಟಿ ಮಾಡಿದ್ರೆ ಆ ಜೀವಂತ ಜೀವಿಗೆ ಅವಶ್ಯಕವಿರುವಂತ ಎಲ್ಲ ವಸ್ತುಗಳನ್ನ ಸೃಷ್ಟಿ ಮಾಡಿದ್ದು ಅದು ವಿಶ್ವಕರ್ಮ ಪೂಜ್ಯರು ಅನ್ನೋ ಮಾತನ್ನು ನಾವೆಲ್ಲರೂ ಒಪ್ಕೊಳ್ಳುವಂಥದ್ದು. ನಮ್ಮ ಪೂಜ್ಯರು ಇವತ್ತು ಆ ಭಗವಂತನನ್ನೇ ರೂಪಿಸಿದಂಥವ್ರು, ಭಗವಂತನ ಮೆಚ್ಚುಗೆಯನ್ನು ಪಡೆದಂಥವ್ರು. ಅವರು ಇವತ್ತು ಕೇವಲ ಮನುಷ್ಯ ಜಾತಿಗೆ ಇವತ್ತು ಅನುಕೂಲ ಆಗದಂತೆ ಸಾಕ್ಷಾತ್ ಆ ಪರಮಾತ್ಮನನ್ನೇ ಇವತ್ತು ಮೆಚ್ಚಿದಂಥವರು ವಿಶ್ವಕರ್ಮರು ಅನ್ನೋ ಮಾತನ್ನು ನಾವು ಹೇಳಬೇಕಾಗುತ್ತೆ. ಅದು ಕಲೆ ಇರ್ಬೋದು, ನಾನಾ ರೀತಿಯಲ್ಲಿ ಈ ಜಗತ್ತನ್ನೇ ಸೃಷ್ಟಿ ಮಾಡಿ ಈ ಜಗತ್ತನ್ನ ಸುಂದರಗೊಳಿಸೋದಕ್ಕೆ ಇವತ್ತು ಯಾರು ಕಾರಣೀಭೂತರು ಅಂತಂದ್ರೆ ಅದು ವಿಶ್ವಕರ್ಮ ಸಮಾಜ ಅನ್ನೋ ಮಾತನ್ನು ನಾವು ಎಲ್ಲರೂ ಗಟ್ಟಿಯಾಗಿ ಹೇಳಬೇಕು. ಈ ಭೂಮಿ ಮೇಲೆ ಬೆಳೆಯುವಂತಹ ಒಂದು ಹುಲ್ಲು ಕಟ್ಟಿಗೂ ಕೂಡ ಒಂದು ಶಕ್ತಿಯನ್ನು ತುಂಬಿದಂತವರು ತಮ್ಮ ವಿಶ್ವಕರ್ಮ ಸಮಾಜ ಅನ್ನೋ ಮಾತನ್ನು ಕೂಡ ನಾನು ಬಹಳ ಎತ್ತೆ ಹೇಳಬೇಕಾಗುತ್ತೆ. ನಾವೆಲ್ಲರೂ ಕೂಡ ಶ್ರಮಜೀವಿಗಳಾಗಿ ಇವತ್ತು ಜೀವನವನ್ನು ಸಾಗಿಸಿದಂಥವ್ರು ತಮ್ಮ ಸಮಾಜ. ಈ ಸಮಾಜದ ಒಗ್ಗಟ್ಟು, ಈ ಸಮಾಜದ ಏಕತೆ, ಈ ಸಮಾಜ ಮುಂದೆ ಇನ್ನೂ ಕೂಡ ಮುಂದೆ ಬರಬೇಕು.
ಈಗಾಗಲೇ ತಮಗೆ ಗೊತ್ತಿದೆ, ಕರ್ನಾಟಕ ಗಣ ಸರ್ಕಾರ ಇವತ್ತು ವಿಶ್ವಕರ್ಮ ಇವತ್ತು ಅಭಿವೃದ್ಧಿ ನಿಗಮವನ್ನು ಕೂಡ ಇವತ್ತು ಜಾರಿಯಲ್ಲಿ ತಂದಿದೆ. ನಮ್ಮದಿಂದ ಅನೇಕ ರೀತಿಯಲ್ಲಿ ಇವತ್ತು ಅಲ್ಲಿ ಇರುವಂತ ಚಿಕ್ಕ ಪುಟ್ಟ ಏನು ಬಡಿಗೇರ್ ಇರ್ಬೋದು, ನಮ್ಮ ಪತ್ತಾರ್ ಇರ್ಬೋದು, ಕಮ್ಮಾರ್ ಇರ್ಬೋದು, ಯಾವ್ಯಾವ ಕಸಬನ್ನ ಅವಲಂಬಿತರಾಗಿ ಇವತ್ತು ನೆಂಬಿದ್ದಾರೆ ಅವರಿಗೆಲ್ಲರಿಗೂ ಕೂಡ ಇವತ್ತು ಸಹಾಯ ಹಸ್ತವನ್ನ ಇವತ್ತು ನಮ್ಮ ಸರ್ಕಾರ ನೀಡ್ತಾ ಇದೆ. ಬಹುತೇಕ ನಮಗೆ ನಮ್ಮ ಎಲ್ಲ ಸಮಾಜಗಳನ್ನು ಒಳಗೊಂಡು ನಮ್ಮ ಪ್ರಾಸ್ತಾವಿಕವಾಗಿ ವಿಶ್ವಕರ್ಮ ಜಯಂತಿ ಪೂಜ್ಯರ ಜಯಂತಿ ದಿವಸ ನಾನು ಹೇಳಿದ್ದೆ, ಒಂದು ಇಳಕಲ್ ಮತ್ತು ಹುನಗುಂದ ಸಮಾಜದ ಎಲ್ಲ ಬಂಧುಗಳು ಒಂದಾಗಿ ಕಾರ್ಯಕ್ರಮ ಮಾಡಬೇಕು, ಅದು ಅದ್ಭುತವಾದ ವೇದಿಕೆ ಆಗಬೇಕು ಅಂತ ಹೇಳಿದ್ದೆ. ಆ ನಿಟ್ಟಿನಲ್ಲಿ ನಮ್ಮ ಎಲ್ಲ ಹುನಗುಂದ ಸಮಾಜ ಮತ್ತು ಇಳಕಲ್ ಸಮಾಜದ ಗುರು ಹಿರಿಯರು ಇವತ್ತು ತಾವೆಲ್ಲ ಬಹಳ ಒಗ್ಗಟ್ಟಾಗಿ ಇವತ್ತು ಆ ಪೂಜ್ಯರ ಒಂದು ಪುಣ್ಯ ದಿನ. ಯಾಕಂದ್ರೆ ನಮಗೆಲ್ಲ ಈ ಲೋಕಕ್ಕೆ ಅವರು ಜನಿಸಿ ಈ ಲೋಕವನ್ನ ಸುಂದರಗೊಳಿಸಿದಂತ ಆ ಪೂಜ್ಯರನ್ನ ಇವತ್ತು ನಾವೆಲ್ಲರೂ ಕೂಡ ಕೇವಲ ಪತ್ತಾರ, ಬಡಿಗರ, ಕಮ್ಮಾರ ಈ ಸಮಾಜ ಅಲ್ಲದೆ ಎಲ್ಲ ಸಮಾಜಗಳು ಕೂಡ ಆಚರಿಸುವಂತ ದಿನಾಚರಣೆ ಇವತ್ತು ಆಗಬೇಕು ಅನ್ನೋದು ಮಾತನ್ನು ಕೂಡ ನಾನು ಹೇಳಕ್ಕೆ ಇಚ್ಛೆ ಪಡ್ತೇನೆ. ಸದುಪಯೋಗ ಪಡಿಸಿಕೊಳ್ಳುವಂತ ಕೆಲಸ ತಮ್ದು ಆಗ್ಬೇಕು. ಯಾಕಂದ್ರೆ ಈ ಸಮಾಜ ಒಗ್ಗಟ್ಟಾಗಿ ಇವತ್ತು ಇದ್ದಾಗ ಇವತ್ತು ಎಲ್ಲರೂ ತಮ್ಮನ್ನ ಗೌರವಿಸುವಂಥದ್ದು ಸಹಜವಾಗಿ ಬರುವಂಥದ್ದು. ಆ ನಿಟ್ಟಿನಲ್ಲಿ ಇವತ್ತು ತಾವೆಲ್ಲ ಸಮಾಜದವರು ಒಗ್ಗಟ್ಟಾಗಿ ಇವತ್ತು ಮುನ್ನಡೀತಾ ಇದ್ದಾರೆ. ಇನ್ನು ನಮ್ಮ ವಿ ಗೌಡ್ರವರಿಗೆ ಈ ಮಾತನ್ನು ನಾನು ಪೂಜ್ಯರ ಅನುಮತಿ ತಗೊಂಡು ಹೇಳಕ್ಕೆ ಇಚ್ಛೆ ಪಡ್ತೀನಿ. ಇವತ್ತು ತಾವು ಎಲ್ಲ ವಸ್ತುಗಳನ್ನ ತಾವು ತಯಾರು ಮಾಡ್ತೀವಿ. ಅದು ಬಂಗಾರದಾಗಿರ್ಬೋದು, ಅದು ತಾಮ್ರದಾಗಿರ್ಬೋದು, ಅದು ಹಿತ್ತಾಳೆ ಆಗಿರ್ಬೋದು, ಎಲ್ಲ ವಸ್ತುಗಳನ್ನ ಬೆಸೆಯುವಂತ ಕೆಲಸ ಇವತ್ತು ನಿಮ್ಮ ಸಮಾಜ ಮಾಡುತ್ತೆ. ನಿಮ್ಮ ಸಮಾಜದಲ್ಲಿರುವಂತ ಆ ಬೆಸಿಗೆ ಬಿಟ್ಟಿರುವಂತವನ್ನ ತಾವು ಬೆಸಿಗೆ ಹಾಕಿ ಬಿಡಿಸುವಂತ ಕೆಲಸ ಪೂಜ್ಯರ ನೇತೃತ್ವದಲ್ಲಿ ಇವತ್ತು ನಡೀಬೇಕು ಅನ್ನೋ ಮಾತನ್ನು ನಾನು ಹೇಳಕ್ಕೆ ಇಚ್ಛೆ ಪಡ್ತೇನೆ. ಯಾಕಂದ್ರೆ ಬೆಳೆಯೋದಕ್ಕೆ ಸಾಧ್ಯ. ಆ ನಿಟ್ಟಿನಲ್ಲಿ ಸಮಾಜ ಒಗ್ಗಟ್ಟಾಗಿ ನಡಿಬೇಕು ಅನ್ನೊಂದು ಮಾತನ್ನು ಕೂಡ ನಾನು ಈ ಸಂದರ್ಭದಲ್ಲಿ ಹೇಳಿ, ಇವತ್ತೇನು ನಮ್ಮ ಹೇಳ್ತಾ ಇದ್ರು ನಮ್ಮ ಮಂದಿರವನ್ನ ಕಟ್ಟಬೇಕು ಅಂತ ಹೇಳಿ ಇವತ್ತೇನು ತಾವು ಒಂದು ಸಂಕಲ್ಪವನ್ನು ಇಟ್ಟಿದ್ದೀರಿ. ನಾನು ಖಂಡಿತವಾಗಿ ವಿಶ್ವಕರ್ಮ ಸಮಾಜದ ಜೊತೆಗೆ ಎಲ್ಲ ಒಳಪಂಗಡಗಳ ಜೊತೆಗೆ ಯಾವತ್ತೂ ಕೂಡ ನಮ್ಮ ತಂದೆಯವರ ಕಾಲದಿಂದ ನಾವು ಇವತ್ತವರೆಗೂ ತಮ್ಮ ಜೊತೆಗೆ ಇದ್ದೀವಿ. ಅದು ಶಾಶ್ವತವಾಗಿ ಇರ್ತೀವಿ, ಈ ಉಸಿರಿರುವವರೆಗೂ ಇರ್ತೀವಿ. ಆದ್ರೆ ತಮ್ಮ ಸಮಾಜಕ್ಕೆ ಯಾವುದೇ ಒಂದು ಸರ್ಕಾರದ ಸವಲತ್ತಾಗಿರ್ಬೋದು, ನಮ್ಮ ವೈಯಕ್ತಿಕ ಕಾಶ್ಯಪ್ನವರ ಕುಟುಂಬದ ಏನಾದ್ರೂ ಸಹಾಯ ಸಹಕಾರ ಬಂದಿದ್ರೆ ಖಂಡಿತವಾಗಿ ನಾನು ಆ ದೇವಸ್ಥಾನ ನಿರ್ಮಾಣ ಮಾಡುವಂತ ಸಂದರ್ಭದಲ್ಲಿ ನಿಮ್ಮ ಜೊತೆಗೆ ಸಮಾಜ ಜೊತೆಗೆ ನಾನು ಇದ್ದೀನಿ ಅನ್ನೋದು ಭರವಸೆಯನ್ನು ಕೂಡ ನಾನು ಈ ಸಂದರ್ಭದಲ್ಲಿ ಕೊಡ್ತಾ, ಇವತ್ತು ಆ ವಿಶ್ವಕರ್ಮರು ನಮಗೆ ಅನುಭವವಾಗಿ ಇವತ್ತು ಮುನ್ನಡೆಸುವಂತ ಕೆಲಸ ಮಾಡಲಿ. ಆ ಒಂದು ನಿಟ್ಟಿನಲ್ಲಿ ನಾವು ನೀವು ಎಲ್ಲರೂ ಎಲ್ಲ ಧರ್ಮೀಯರು ಎಲ್ಲ ಸಮಾಜದವರು ಒಗ್ಗಟ್ಟಾಗಿ ಇವತ್ತು ನಡೆಯುವಂತ ಕಾರ್ಯ ನಾವು ಭಾರತೀಯರಾಗಿ ನಡಿಬೇಕು. ಆ ನಿಟ್ಟಿನಲ್ಲಿ ಭಾರತ ದೇಶದ ತತ್ವ ಸಿದ್ಧಾಂತವನ್ನು ಒಪ್ಪಿಕೊಂಡಂತವ್ರು ನಾವು. ಯಾಕಂದ್ರೆ ಭಾರತೀಯರು ಅಂತ ತಳಹಾದಿ ಮೇಲೆ ಪವಿತ್ರವಾದ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಕೊಟ್ಟಿರುವಂತಹ ಸಂವಿಧಾನದ ಅಡಿಯಲ್ಲಿ ನಾವೆಲ್ಲ ಒಂದಾಗಿ ನಡೆಯುವಂತ ಕೆಲಸ ಬರೋ ದಿನಗಳಲ್ಲಿ ಮಾಡೋಣ. ಅದರಲ್ಲಿ ನಮ್ಮ ಹುನಗುಂದ ಸಮಾಜ, ಇಳಕಲ್ ಸಮಾಜ ಇನ್ನೂ ಒಗ್ಗಟ್ಟಾಗಿ ಆ ತಳಹಾದಿ ಮೇಲೆ ಇವತ್ತು ತಮ್ಮ ಕಸವನ್ನ ಇನ್ನೂ ಉನ್ನತ ಮಟ್ಟಕ್ಕೆ ಏರಿಸಿ ಈ ಒಂದು ಸಮಾಜ ಮುಂದೆ ನಡೀಲಿ ಅಂತ ಹೇಳಿ ಈ ಸಂದರ್ಭದಲ್ಲಿ ನಾವು ಇಷ್ಟೆಲ್ಲ ಜನರು ಬಂದು ಕೂಡಿದ್ದಕ್ಕಾಗಿ ಇದು ಒಂದೇ ಸಲ ಅಲ್ಲ, 25ನೇ ವರ್ಷದ ವಿಶ್ವಕರ್ಮ ಪೂಜೆ ಇದೆ. ಕುಂಭ ಮೆರವಣಿಗೆ ಮಾಡೋದು, ಪೂಜೆ ಮಾಡೋದು, ಊಟ ಮಾಡೋದು ಹೋಗ್ಬಿಡ್ತಾಗುತ್ತೆ. ನಮ್ಮ ಸಮಾಜದ ಏನ ಹಕೀಕತೆ ಐತೆ, ಏನಾಗೈತೆ ಅನ್ನೋದ್ರ ಬಗ್ಗೆ ನಾ ಹೀಗೆ ಹೇಳ್ತೇನೆ. ಇಲ್ಲಿಂದ ಇಲ್ಲಿಗೆ ಬಂದ್ರ 1985ನೇ ಇಸವಿಯೊಳಗ 5 ರೂಪಾಯಿ ಪಟ್ಟಿ ಸಹಿತ ಹುನಗುಂದೊಳಗೆ ಯಾರು ಕೊಟ್ಟಿದ್ದಿಲ್ಲ. ಇದು ಏನೊಂದಪ್ಪ ಅಂದಿದ್ರು. ಈಗ ಇವತ್ತಿನ ಮಟ್ಟಿಗೆ 25 ವರ್ಷ ಆಯ್ತು. ಇಷ್ಟೆಲ್ಲ ಸಂಗ್ರಹ ಮಾಡಿಕೊಂಡು ಮಾಡಬೇಕಾದ್ರೆ ಇದಕ್ಕೆ ಮೂಲಭೂತ ಕಾರಣ ಯಾರಂದ್ರೆ ವೇಗೌಡರಿಂದಲೇ ನಮ್ದು ಸಮಾಜ ಕಟ್ಟಿದ್ದು. ಕಟ್ಟಿ 26/12/1999 ರಿಜಿಸ್ಟ್ರೇಷನ್ ಆಗೈತೆ. ಅಲ್ಲಿಂದ ಇಲ್ಲಿ ತನಕ ನಾವು ಮಾಡಬೇಕಾದ್ರೆ ಮೀಟಿಂಗ್ ಮಾಡಬೇಕಾದ್ರೆ ನಮ್ಗೆ ಎಲ್ಲಿ ರೂಮ್ ಇದ್ದಿಲ್ಲ. ಮನೆ ಒಳಗೆ ಮೀಟಿಂಗ್ ಮಾಡ್ತಿದ್ದೇವೆ ನಾವು.
ಕಾಶ ಮೂಷಯ ಯುಗ ಯುಗಾಂತರ ಬಂದದ್ದು. ಯುಗ ಯುಗಾಂತರ ತ್ರೇತಾಯುಗ, ದ್ವಾಪಾರಯುಗ, ಕಲಿಯುಗ. ಅದಕ್ಕಿಂತ ಪೂರ್ವದಲ್ಲಿ ವಿಶ್ವಕರ್ಮ ಸೃಷ್ಟಿಕರ್ತ. ವಿಶ್ವಕರ್ಮನ ಮೂಷಜೆ ಭುವನ ವಿಶ್ವಕರ್ಮ. ಆ ಭುವನ ವಿಶ್ವಕರ್ಮನ ಪೂಜೆ ಯಾವಾಗಂದ್ರೆ ಭಾದ್ರಪದ ಮಾಸ ಪಂಚಮಿ. ಚೌತಿಗೆ ಗಣಪತಿ ಪೂಜಾ, ಪಂಚಮಿಗೆ ಋಷಿ ಪಂಚಮಿ ಅಂತ ಮೊದಲಿನ ಕಾಲದಿಂದ ಮಾಡ್ಕೊಂಡು ಬಂದು. ಆ ಒಂದು 17ನೇ ತಾರೀಕು ಅವತ್ತ ಋಷಿ ಪಂಚಮಿ ಇದ್ದ ಪ್ರಕಾರ 5ನೇ ದಿವಸ ಇರ್ತಕ್ಕಂಥ ಕಾರ್ಯಕ್ರಮ ಇಂಗ್ಲಿಷಿನ ಒಂದು 17ನೇ ತಾರೀಕು ಅಂತಕ್ಕಂಥದ್ದು ಒಂದು ಫಿಕ್ಸ್ ಆಗ್ತದೆ. ಅದಕ್ಕೆ ಜಯಂತ್ಯೋತ್ಸವ ಅಲ್ಲ, ಅದು ಜನನ ಮರಣ ಇಲ್ಲ ವಿಶ್ವಕರ್ಮನಿಗೆ. ಅದಕ್ಕೆ ಸೃಷ್ಟಿಕರ್ತ ವಿಶ್ವಕರ್ಮ, ಪೂಜಾ ಮಹೋತ್ಸವ ಅಂತ ಹೇಳಿದಿರಿ. ಅದರ ಜಯಂತ್ಯೋತ್ಸವ ಮುಂದಿನ ದಿನಮಾನದಲ್ಲಿ ಪೂಜಾ ಮಹೋತ್ಸವ ಆಗಬೇಕು. ಆ ಭುವನ ವಿಶ್ವಕರ್ಮನ ವಂಶಜರೇ ಮನೋಮಯ, ತಸ್ಯ, ಶಿಲ್ಪಿ, ದೈವಜ್ಞ, ಈ ಪಂಚಪುತ್ರರು. ಅದಕ್ಕೆ ಸೃಷ್ಟಿಕರ್ತ ವಿಶ್ವಕರ್ಮ, ವಿಶ್ವಕರ್ಮನಿಂದೇ ಜಗತ್ ಸೃಷ್ಟಿಕರ್ತ ಅಂತ ಹೇಳ್ಕೊಂತ ಬಂದಾರೆ. ಅದಕ್ಕೆ 6 ಊರಿಗೆ ಒಬ್ಬರು ಬಡಿಗೆರು, 7 ಊರಿಗೆ ಒಬ್ಬರು ಕಂಬಾರು, 20 ಊರಿಗೆ ಒಬ್ಬರು ಪತ್ತಾರು, 70 ಊರಿಗೆ ಒಬ್ಬರು ಕಂಚಾರ, 100 ಊರಿಗೆ ಒಬ್ಬರು ಶಿಲ್ಪಿ. ನೋಡಿ ಇದಕ್ಕೆಲ್ಲ ಒಂದು 3 ಸತ್ರ ಬೇಕು, ಚಟ್ಟ ಕಟ್ಟ. ಅದಕ್ಕೆ ಪ್ರತಿಯೊಂದು ವಿಷಯಕ್ಕೂ ವಿಶ್ವಕರ್ಮ ಬೇಕು. ಮಂಗಲ ಕಾರ್ಯ ಏನು ನಡೆದಿದೆ ಅಂದ್ರೆ ವಿಶ್ವಕರ್ಮ ಬೇಕು. ಕಟ್ಟಡ ಏನಾಗಬೇಕಾದ್ರೆ ಗುಡ್ಲಿ ಸಲಿಕೆ ಪೂಜೆ ಇಲ್ಲ ಅಂದ್ರೆ ಅವು ಯಾವ ಆಗಂಗಿಲ್ಲ. ಅದಕ್ಕೆ ವಿಶ್ವಕರ್ಮನ ಪೂಜಾ. ಎಲ್ಲ ಸಮಾಜದ ಕೇಂದ್ರ ಬಿಂದುವೆ ವಿಶ್ವಕರ್ಮ ಸಮಾಜ. ಒಂದೊಂದು ಸಮಾಜ ಒಂದೊಂದು ಕೆಲಸ ಕೊಟ್ಟಂದ್ರೆ ವಿಶ್ವಕರ್ಮ ಸಮಾಜ ಪ್ರತಿಯೊಂದು ಸಮಾಜಕ್ಕೂ ಬೇಕು. ಇವತ್ತ ಏನ್ ಆಗ್ಬೇಕಂತಂದ್ರೆ ಮುಸಲ್ಮಾನರಿಗೆ ಚಾಂತಿ ಬೇಕು, ಯೇಸು ಕ್ರಿಸ್ತರಿಗೆ ಉಂಗುರು ಬೇಕು, ಹಿಂದೂ ಮಂದಿಗೆ ಮಾಂಗಲ್ಯ ಬೇಕು. ಆ ಮಾಂಗಲ್ಯ ಇದ್ರೆ ಮಾತ್ರ ಧರ್ಮಪತ್ನಿಗೆ ಧರ್ಮಪತ್ನಿ ಅಂತ ವಿನಃ ಅವೇ 3 ಇಲ್ಲದ್ರೆ ಧರ್ಮಪತ್ನಿ ಅನ್ನಂಗಿಲ್ಲ. ಅದಕ್ಕೆ ಪ್ರತಿಯೊಂದು ವಿಚಾರದಲ್ಲಿ ವಿಶ್ವಕರ್ಮ ಬೇಕು. ಆ ವಿಶ್ವಕರ್ಮ ಸಣ್ಣ ಸಮಾಜ, ಆ ಸಹಿತ ಎಲ್ಲ ಸಮಾಜದವರು ಇದಕ್ಕೆ ಬೆಂಬಲ ಕೊಟ್ಟು ಎತ್ತರ ಪ್ರಮಾಣ ಬೆಳಿತಾರೆ. ಅದಕ್ಕೊಂದು ಕೊರತೆ ಕಾಳಂಗ ಅಂತ ಇಷ್ಟೊತ್ತಲ್ಲಿ ಹೇಳಿದ್ರು. ಅದಕ್ಕೆ ವಿಶ್ವಕರ್ಮ ಪರಮಾತ್ಮನ ಒಂದು ಸಾಹೇಬ್ರು ಹೇಳಿದ ಪ್ರಕಾರ 3-4 ವರ್ಷದಿಂದ ನಾವು ಶ್ರಮ ಬಿಡಾಕತ್ತೈತಿ. ಸಾಹೇಬ್ರು ಹೇಳಿದ್ದು ಬಹಳ ಅರ್ಥಪೂರ್ಣ ಐತಿ. ಅದಕ್ಕೆ ಬೆಸಿಬೇಕಂತ ನಾವು ಪ್ರಯತ್ನ ಮಾಡಿದ್ವಿ ಸಾಹೇಬ್ರ. ಅದು ಸ್ವಲ್ಪ ಬೆಸಿಗೆ ಬಿಡಾಕತ್ತೈತಿ. ಇನ್ನೊಂದು ಅದಕ್ಕೆ ಬೆಸಿಗೆ ಜಾಸ್ತಿ ಹಾಕಿ ಬೆಸಿಲು ಅಂತ ಹೇಳಿ ಪ್ರಯತ್ನ ಮಾಡೋಣ. ಇದಕ್ಕೆಲ್ಲ ಸಮಾಜದವರು ಒಂದು ಸಹಕಾರ ಇರಲಿ. ಅದಕ್ಕೆ ಅದ್ಗಾಣಿ, ಸುತ್ತಿಗಿ, ಕೊಡತಿ, ಹುಳಿ ಇವು ನಮ್ಮ ಆಸ್ತಿ. ಅದಕ್ಕೆ ರಾಜ್ಯ ಪೂಜ್ಯಂತೆ, ವಿದ್ವಾನ್ ಸರ್ವತ್ರ ಪೂಜ್ಯಂತೆ. ನಮಗೆ ಯಾವ ಹೊಲ ಮನಿ ಯಾವ ಹೇಳ್ರಿ, ಇವು ಕಾಳಂಬರು ಸಾಮಾನು ಇದ್ರೆ ಅವ್ರದ ಕಟ್ಟಿಗೆ ತಗೊಂಡು ಅವ್ರಿಗೆ ಮಾಡಿ ರೊಕ್ಕ ಇಸ್ಕೊಂಬರೋದು, ಅವ್ರದ ಬಂಗಾರ ತಗೊಂಡು ಅವ್ರಿಗೆ ಮಾಡ್ಕೊಂಡು ನಮ್ಮ ಪತ್ರಿಕೆ ಸಾಮಾನು ಮನೆಗೆ ತಗೊಂಬರೋದು. ಬಂಡವಾಳ ಹಾಕಂಗಿಲ್ಲ ರೀ. ಸರ್ವತ್ರ ಪೂಜ್ಯಂತೆ. ರಾಜ ಆದ್ರೆ ತನ್ನ ಕ್ಷೇತ್ರಕ್ಕೆ ಅಷ್ಟ ಬದುಕುತ್ತಾನ. ವಿದ್ಯೆ ಜಗತ್ತು ತುಂಬಾನು ಬದುಕಬಹುದು. ಒಂದೇ ರಾಜ್ಯ ಅಂತ ನಮ್ಗೇನು ಬೇಕಾಗಿಲ್ಲ. ಅದಕ್ಕೆ ಇವೆಲ್ಲ ನಮ್ಮ ದೊಡ್ಡ ಸಮಾಜ ಆಗ್ಬೇಕಂದ್ರೆ ಸಾಹೇಬರ ಸಹಕಾರ ಬೇಕು. ನಮ್ಮ ಮುನೇಶ್ವರ ಮಠಕ್ಕೂ ಸಾಹೇಬರಿದ್ದಾಗ ಒಂದು ಉದ್ಘಾಟನೆ ಆಗಿದ್ದು, ಇನ್ನು ಸಾಹೇಬರ ಇರುವಾಗ ನಾವು ಅದನ್ನ ಹೆಚ್ಚಿನ ಪ್ರಮಾಣದಲ್ಲಿ ನೋಡ್ಕೊಂಡು ಅದನ್ನ ಕ್ಷುಪ ಹಾಕಿ ನಾನಂತ ನಮ್ಮೆಲ್ಲ ಸಹಕಾರ ನೀಡ್ತದೆ ಅಂತ ಹೇಳಿ ಅವ್ರು ಹೇಳಿದಕ್ಕೆ ನಮಗೆ ಬಹಳ ಖುಷಿ ಆಗ್ಯದ. ಮುಂದಿನ ದಿನಮಾನದಲ್ಲಿ ಹೆಚ್ಚು ಆಗಲಿ. ವಿಶ್ವಕರ್ಮನಲ್ಲಿ ಸಾಷ್ಟಾಂಗ ನಮಸ್ಕಾರವನ್ನು ಸಲ್ಲಿಸುತ್ತಾ ತಾಲೂಕಾ ಆಡಳಿತ ಹಾಗೂ ಭಗವಾನ್ ಶ್ರೀ ವಿಶ್ವಕರ್ಮ ಪರಮಾತ್ಮನ ಪೂಜಾ ಮಹೋತ್ಸವ 2000